ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತೊಂದು ಟೇಸ್ಟಿಯಾಗಿರೋಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಪಡ್ಡು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ ಟೆಕ್ಸ್ಚರ್ ಅಂತೂ ಸಕ್ಕತ್ತಾಗಿದೆ. ಅದಕ್ಕೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಮಾಡಿದ್ದೀನಿ. ಅದು ಇನ್ನೂ ಫ್ಲೇವರ್ಫುಲ್ ಆಗಿದೆ. ಬಟ್ ಈ ಪಡ್ಡುನ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡಿಲ್ಲ. ಅದೇ ಇವತ್ತಿನ ವಿಶೇಷ. ಸೊ ಈ ಪಡ್ಡು ಯಾವುದು ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಓಟ್ಸ್ನ ತಗೊಂಡಿದ್ದೀನಿ. ಓಟ್ಸ್ ನೀವು ಯಾವಾಗೂ ಯೂಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇದನ್ನು ಡಯಟ್ ಮಾಡೋ ಅಂಥವ್ರು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಕಪ್ ಓಟ್ಸಿಗೆ 3/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ ಏನಂದರೆ, ಒಂದು ಪಾನಿಗೆ ಆ 1 ಕಪ್ಪಷ್ಟು ಓಟ್ಸ್ ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಡ್ರೈ ಫ್ರೈ ಮಾಡ್ಕೋಬೇಕು. ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಮತ್ತು ಸೀದೋಗಿಬಿಡುತ್ತೆ. ಸೊ ಅದಕ್ಕೆ ಫ್ಲೇಮ್ನ ಲೋ ಅಥವಾ ಮೀಡಿಯಮ್ ಇಟ್ಕೊಂಡು ಸ್ವಲ್ಪ 1-2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಹೆಚ್ಚಿಗೆ ಅದನ್ನು ಫ್ರೈ ಮಾಡ್ಕೋಬೇಕಂತೇನಿಲ್ಲ. ಒಂದು ಸ್ವಲ್ಪ ಅದು ಬೆಚ್ಚಗಾಗಬೇಕು. ಅದು ಈಗ ನಾವು ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ರವೆನ ಯಾವ ರೀತಿ ಮಾಡ್ಕೊಳ್ತೀವಿ ಆ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಆ ಬಿಸಿ ಮಾಡಿದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆನಂತರ ನಾವು ತೊಗೊಂಡಿರುವಂತಹ 3/4 ಬಟ್ಲು ಚಿರೋಟಿ ರವೆ ಏನಿತ್ತು ಅದನ್ನು ಕೂಡ ಸ್ವಲ್ಪ ನಾರ್ಮಲ್ ಆಗಿ ಉಪ್ಪಿಟ್ಟು ರವೆ ಯಾವ ರೀತಿ ನಾವು ಫ್ರೈ ಮಾಡ್ಕೊಳ್ತೀವಿ ಉಪ್ಪಿಟ್ಟು ಮಾಡೋವಾಗ ಆ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಪರಿಮಳದಲ್ಲೇ ಗೊತ್ತಾಗ್ಬಿಡುತ್ತೆ ರವೆ ಫ್ರೈ ಆಗಿದೆ ಅಂತ. ಯಾವಾಗಲೂ ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟಿಂದನೇ ಪಡ್ಡು ಮಾಡೋ ಬದಲು ಈ ಥರ ಒಂದ್ಸಲಿ ಓಟ್ಸಿಂದನೂ ಪಡ್ಡು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಹೆಲ್ದಿ ಕೂಡ. ರವೆ ಇವಾಗ ಆಗಿದೆ. ಆ ಓಟ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ವಲ್ವ ಅದು ಕೂಡ ಕೂಲಾಗಿದೆ. ಈ ಓಟ್ಸ್ನ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ಅದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಆ ಪೌಡರ್ ಮಾಡ್ಕೊಂಬಂದಿರೋ ಅಂತಹ ಓಟ್ಸ್ ಪೌಡರ್ನ ಈ ರವೆ ಏನಿತ್ತಲ್ವ ಆ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಎರಡೂ ಕೂಡ ಸ್ವಲ್ಪ ಕೂಲಾಗಿದೆ. ಓಟ್ಸು ಕೂಲಾದಮೇಲೆ ಪೌಡರ್ ಮಾಡ್ಕೊಂಡಿರೋದು, ರವೆನೂ ಕೂಡ ಸ್ವಲ್ಪ ಕೂಲಾಗಿದೆ. ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಮೊದಲನೇದಾಗಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಟೇಸ್ಟು ಇನ್ನು ಸ್ವಲ್ಪ ಚೆನ್ನಾಗಿರಲಿ, ಅಲ್ಲಲ್ಲೇ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 1 ಸ್ಪೂನಷ್ಟು ಹಸಿ ಜೀರಿಗೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ಕಟ್ ಮಾಡಿರೋ ಅಂತಹ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂಥರ ಕರ್ಬೇವಿನ ಸೊಪ್ಪಿನ ಪರಿಮಳ ಚೆನ್ನಾಗಿ ಇರುತ್ತೆ ಅದು ಪಡ್ಡುನಲ್ಲಿ. ಮತ್ತು ಖಾರಕ್ಕೆ ಸಣ್ಣ ಕಟ್ ಮಾಡಿರೋ ಅಂತಹ ಹಸಿ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಅದನ್ನು ಸ್ಕಿಪ್ ಮಾಡ್ಕೊಂಡು ಬೇಕಿದ್ರೆ ಒಣ ಮೆಣಸಿನ್ಕಾಯಿ ಪೌಡರ್ ಕೂಡ ಹಾಕ್ಕೋಬೋದು. ಮತ್ತು ಕೊನೆಯಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮೂತಾಗಿ ಬರಲಿ ಅಂತ ಹೇಳಿಬಿಟ್ಟು, ರಫ್ನೆಸ್ ಕಡಿಮೆ ಆಗಲಿ ಅಂತ ಸೋಡಾನ ಯೂಸ್ ಮಾಡ್ತಾ ಇರೋದು. ಮತ್ತು ಇದಕ್ಕೆ 1 ಕಪ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೋಬೇಕು. ಪೂರ ಮೊಸರಿಂದನೇ ಕಲಿಸ್ಬೇಕಂತೇನಿಲ್ಲ. 1 ಕಪ್ ಆಗೋವಷ್ಟು ಮೊಸರನ್ನ ಆ್ಯಡ್ ಮಾಡಿ ಅದನ್ನು ನೆಕ್ಸ್ಟು ಎಷ್ಟು ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿ, ಆ ಪಡ್ಡು ಮಾಡೋಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಗಂಟು ಥರ ಏನೂ ಆಗದೆ ಇರೋ ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಅದನ್ನು ನೋಡಿಕೊಂಡು 1 ಬಟ್ಲು ಮೊಸರನ್ನ ಮೊದಲು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಈ ಥರ ಸೌಟಿಂದ ಬೀಟ್ ಥರ ಮಾಡಿಕೊಂಡ್ರೆ ಗಂಟೇನೂ ಇಲ್ಲದೆ ಇರೋ ಹಾಗೆ ಆಗುತ್ತೆ. ಸೊ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಪಡ್ಡುಗೆ ಅಂಥೇಳಿ. ಪಡ್ಡು ಹೆಂಚಿಗೆ ಸ್ವಲ್ಪ ಎಣ್ಣೆನ ಅದಕ್ಕೆ ಸವರ್ಕೋಬೇಕಾಗತ್ತೆ. ಪಡ್ಡು ಅದಕ್ಕೆ ಹೆಂಚಿಗೆ ಕಚ್ಕೊಳ್ದೆ ನೀಟಾಗಿ ಚೆನ್ನಾಗಿ ಬರಬೇಕು ಅದು ಬೆಂದಮೇಲೆ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಸೊ ಎಲ್ಲ ಕಡೆ ಎಣ್ಣೆನ ಹಾಕಿದ್ಮೇಲೆ ನಿಧಾನಕ್ಕೆ ಸೌಟಿಂದ ಹಿಟ್ಟನ್ನ ತಗೊಂಡು ಮಾಮೂಲಿ ಪಡ್ಡು ಹೇಗೆ ಮಾಡ್ತೀವಿ ಅದು ಎಲ್ಲರಿಗೂ ಗೊತ್ತಿರುತ್ತೆ, ಆ ರೀತಿ ಪಡ್ಡುಗಳನ್ನ ಮಾಡ್ಕೊಳ್ಳೋಣ. ಬೆಳಗಿನ ತಿಂಡಿಗೆ ಏನು ಮಾಡಬೇಕಂತ ಒಂದೊಂದ್ಸಲಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಎಷ್ಟೇ ರೀತಿಯಲ್ಲಿ ಮಾಡ್ತೀವಿ ಅಂತಂದ್ರೂ ಏನಾದರೂ ಒಂದು ಹೊಸದಿರಲಿ ಅಂತ ಮನೇಲಿ ಕೇಳ್ತಾ ಇರ್ತಾರೆ. ಇದೇ ಉಪ್ಪಿಟ್ಟು, ಚಿತ್ರಾನ್ನ, ಚಪಾತಿ, ರೊಟ್ಟಿ ಅಂತ ಹೇಳುವಾಗ ಈ ಥರ ಒಂದ್ಸಲಿ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಇದು ತಿಂತಾ ಇದ್ದರೆ ನಿಮಗೆ ಒಂಥರ ಟೇಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಡಿಫ್ರೆಂಟಾಗಿದೆ ಅಂತ. ಎಲ್ಲದಕ್ಕೂ ಕೂಡ ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಹಿಟ್ಟನ್ನ ಹಾಕ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಸೊ ಮೇಲೆ ಎಲ್ಲದಕ್ಕೂ ನೀಟಾಗಿ ಎಣ್ಣೆನ ಹಾಕ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ಪಡ್ಡುನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ಲೇಮ್ ಮೀಡಿಯಮಲ್ಲಿಟ್ಟರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಪಡ್ಡು ಸೀದಂಗೆ ಆಗಿಬಿಡುತ್ತೆ. ಈಗ ಇದು ಆಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಪರಿಮಳ.
ನೋಡಿ, ಎರಡನೇ ಕಡೆ ತಿರುಗಿಸಿದ್ರೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಮಧ್ಯ ಇರೋದ್ರಲ್ಲಿ ಫ್ಲೇಮ್ ಜಾಸ್ತಿ ಬರೋದ್ರಿಂದ ಅದು ಸ್ವಲ್ಪ ಬೇಗನೆ ಫ್ರೈ ಆಗಿರುತ್ತೆ. ಸೊ ಎಲ್ಲ ಪಡ್ಡುಗಳ್ನು ಎರಡೂ ಸೈಡ್ ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಎರಡೂ ಕಡೆನೂ ಫ್ರೈ ಮಾಡ್ಕೊಂಡಿದ್ದ ನಂತರ ನೋಡಿ ಚೆನ್ನಾಗಾಗಿದೆ. ನೋಡಿ, ಎರಡೂ ಕಡೆನೂ ಫ್ರೈ ಆಗಿದೆ. ಈಗ ನಮ್ಮ ಟೇಸ್ಟಿ ಆಗಿರುವಂತಹ ಓಟ್ಸ್ ಮತ್ತು ರವೆನ ಯೂಸ್ ಮಾಡಿರೋ ಅಂತಹ ಪಡ್ಡು ರೆಡಿಯಾಗಿದೆ. ಚಿಕ್ಕವರು ದೊಡ್ಡವರು ಎಲ್ರಿಗೂ ಕೂಡ ಈ ಪಡ್ಡು ತುಂಬಾ ಇಷ್ಟ ಆಗುತ್ತೆ. ಪಡ್ಡು ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕದಾಗಿರುತ್ತೆ, ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತೆ ಚಟ್ನಿ ಜೊತೆ. ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಇನ್ನೂ ಅಡಿಷ್ನಲ್ ಆಗಿ ಬೇಕಿದ್ದರೆ ಕ್ಯಾರೆಟ್ ತುರಿನ ಸೇರಿಸ್ಕೋಬೋದು, ಅಥವಾ ಬೇರೆ ಯಾವ್ದಾದ್ರು ವೆಜಿಟೇಬಲ್ಸ್, ಇಲ್ಲಾಂದರೆ ಏನಾದರೂ ಸೊಪ್ಪು, ಈ ಸಬ್ಬಕ್ಕಿ ಸೊಪ್ಪು, ಇಲ್ಲಾಂದರೆ ಪುದೀನ, ಇದನ್ನೆಲ್ಲ ಕೂಡ ಸೇರಿಸ್ಕೊಂಡು ನೀವೇನು ಬೇಕಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೋದು. ಸೊ ಫೈನಲಿ ಓಟ್ಸ್ ಮತ್ತು ರವೆನ ಯೂಸ್ ಮಾಡಿರೋಂಥ ಪಡ್ಡು ರೆಡಿಯಾಗಿದೆ. ನಿಮಗಿದು ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿ